ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿರುವುದು ಋತ್ವಿಕ್ ಬಂಟು ಯೂಟ್ಯೂಬ್ ಚಾನೆಲ್. ಈ ವಿಡಿಯೋದಲ್ಲಿ ನಾವು ಮಾತಾಡೋದು ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ. ಪವರ್ ಸ್ಟಾರ್, ಅಪ್ಪು, ಕರ್ನಾಟಕ ರತ್ನ, ಇವರ ಹೆಸರು ಕೇಳಿದರೆ ಕನ್ನಡಿಗರು ಹೆಮ್ಮೆ ಪಡುವಂತಹ ವ್ಯಕ್ತಿ. ಈಗ ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ನೀವು ಸಹ ಅಪ್ಪು ಸಚ್ಚ ಅಭಿಮಾನಿ. ಆದ್ದರಿಂದ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು #ಅಪ್ಪು ಎಂದು ಕಾಮೆಂಟ್ ಮಾಡಿ. ಪುನೀತ್ ರಾಜ್ಕುಮಾರ್ ಅವರ ಜನ್ಮ 1975ರ ಮಾರ್ಚ್ 17 ರಂದು ತಮಿಳುನಾಡಿನ ಚೆನ್ನೈನಲ್ಲಿ ಆಯಿತು. ಅವರ ತಂದೆ ನಮ್ಮ ಕರ್ನಾಟಕದ ವರನಟ, ಅನಂತ ಕಾಲದ ಲೆಜೆಂಡರಿ ನಟ ಡಾಕ್ಟರ್ ರಾಜ್ಕುಮಾರ್. ತಾಯಿ ಪಾರ್ವತಮ್ಮ ರಾಜ್ಕುಮಾರ್. ಪುನೀತ್ ಅವರು ಮನೆಯ ಚಿಕ್ಕ ಮಗು. ಅವರ ಅಣ್ಣನವರು ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಇವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿರುವ ದೊಡ್ಡ ಕಲಾವಿದರು. ಅವರ ಪೋಷಕರು ಕನ್ನಡ ಚಿತ್ರರಂಗಕ್ಕೆ ಅಪಾರ ಸೇವೆ ಸಲ್ಲಿಸಿದವರಾದ್ದರಿಂದ ಪುನೀತ್ ಅವರ ಬಾಲ್ಯದಲ್ಲಿಯೇ ಸಿನಿ ಜಗತ್ತಿನ ಪ್ರಭಾವ ಹೆಚ್ಚಿತ್ತು. ಪುನೀತ್ ರಾಜ್ಕುಮಾರ್ ಬಾಲ್ಯದಲ್ಲಿಯೇ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಅವರು 10ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದರು. ಬೆಟ್ಟದ ಹೂವು ಚಿತ್ರದಲ್ಲಿ ಪುನೀತ್ ಅವರ ನಟನೆ ಎಲ್ಲರ ಮೆಚ್ಚುಗೆ ಪಡೆದಿತ್ತು. ಈ ಸಿನಿಮಾದಲ್ಲಿ ರಾಮು ಪಾತ್ರಕ್ಕೆ ಅವರು ರಾಷ್ಟ್ರೀಯ ಪ್ರಶಸ್ತಿ ಗೆದ್ದರು. ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಕೂಡ ಹಲವು ಸಿನಿಮಾಗಳಲ್ಲಿ ನಟಿಸಿದರು. ಭಾಗ್ಯವಂತ, ಚಲಿಸುವ ಮೋಡಗಳು, ಭಕ್ತ ಪ್ರಹ್ಲಾದ, 2 ನಕ್ಷತ್ರಗಳು, ಯಾರಿವನು, ವಸಂತ ಗೀಟ, ಪರಶುರಾಮ, ಇವುಗಳಲ್ಲಿ ಪುನೀತ್ ಬಾಲನಟನಾಗಿ ಅಪಾರ ಮೆಚ್ಚುಗೆ ಗಳಿಸಿದರು. ಈ ಎಲ್ಲಾ ಸಿನಿಮಾಗಳ ಮೂಲಕ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಬಾಲ್ಯದಲ್ಲಿಯೇ ಅಪಾರ ಪ್ರತಿಭೆಯನ್ನು ತೋರಿಸಿದರು ಮತ್ತು ಮುಂದೆ ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಆಗಿ ಗುರುತಿಸಿಕೊಂಡರು. 1999ರಲ್ಲಿ ಪುನೀತ್ ರಾಜಕುಮಾರ್ ತಮ್ಮ ಜೀವನದ ಮಹತ್ವದ ಹಂತವನ್ನು ಪ್ರವೇಶಿಸಿದರು. ಅವರು ಅಶ್ವಿನಿ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಈ ಜೋಡಿಗೆ ಕನ್ನಡ ಚಿತ್ರರಂಗದ ಬಹುಮುಖ್ಯ ದಂಪತಿಗಳಾಗಿ ಗುರುತಿಸಲ್ಪಟ್ಟಿತು. ಅವರ ನಡುವೆ ಪರಸ್ಪರ ಗೌರವ, ಪ್ರೀತಿ ಮತ್ತು ಒಗ್ಗಟ್ಟಿನ ಬಂಧ ಇತ್ತು. 2002ರಲ್ಲಿ ಅಪ್ಪು ಚಿತ್ರದಿಂದ ಪುನೀತ್ ಕನ್ನಡ ಚಿತ್ರರಂಗದ ಯುವತಾರನಾಗಿ ಹೊರಹೊಮ್ಮಿದರು. ಅವರ ಎನರ್ಜಿ, ಡ್ಯಾನ್ಸ್ ಮತ್ತು ವಿನೂತನ ಅಭಿನಯ ಕನ್ನಡಿಗರ ಹೃದಯ ಗೆದ್ದುಕೊಂಡಿತು. ಅಪ್ಪು ಚಿತ್ರದ ಯಶಸ್ಸಿನ ನಂತರ ಅಭಿ, ಮೌರ್ಯ, ವೀರ ಕನ್ನಡಿಗ ಮುಂತಾದ ಚಿತ್ರಗಳು ಪವರ್ ಸ್ಟಾರ್ ಎಂಬ ಹೆಸರನ್ನು ಇನ್ನಷ್ಟು ಗಟ್ಟಿಗೊಳಿಸಿತು. ಯಶಸ್ಸು ಬಂದರೂ ಪುನೀತ್ ಅವರು ಕುಟುಂಬದ ಮೇಲೆ ಅಪಾರ ಪ್ರೀತಿ ಹೊಂದಿದ್ದರು. ಅವರು ಒಬ್ಬ ಪ್ರೀತಿಯ ಪತಿ, ಪ್ರೀತಿಯ ತಂದೆ. ಅವರ ಮಕ್ಕಳಾದ ಧೃತಿ ಮತ್ತು ವಂದಿತಾ ಅವರ ಜೀವನದಲ್ಲಿ ವಿಶೇಷ ಸ್ಥಾನ ಹೊಂದಿದ್ದರು. ಅವರು ಮಕ್ಕಳಿಗೆ ಉತ್ತಮ ಪೋಷಕರಾಗಿದ್ದು ಒಳ್ಳೆಯ ಪಾಠಗಳನ್ನು ಕಲಿಸುತ್ತಿದ್ದರು. ಅವರು ಕೇವಲ ಒಬ್ಬ ನಟನಲ್ಲ, ಅವರ ಪ್ರತಿಭೆಗಳು ಬಹುಮುಖ. ಹಾಡುಗಾರಿಕೆ, ಡ್ಯಾನ್ಸ್, ನಿರೂಪಣೆ ಎಲ್ಲದರಲ್ಲೂ ಅವರು ತಮ್ಮದೇ ಆದ ಛಾಪು ಮೂಡಿಸಿದ್ದರು. ಕನ್ನಡದ ಕೋಟ್ಯಾಧಿಪತಿ ಶೋ ಮೂಲಕ ಅವರು ಕನ್ನಡಿಗರ ಮನಸ್ಸಿಗೆ ಇನ್ನೂ ಹತ್ತಿರವಾದರು. ಅವರು ಕೇವಲ ಪರದೆಯ ಮೇಲೆ ಸ್ಟಾರ್ ಅಲ್ಲ, ಪರದೆ ಹಿಂದೆ ಸಹ ಮನುಷ್ಯತ್ವದ ಪ್ರತಿಮೆ. ಪುನೀತ್ ರಾಜ್ಕುಮಾರ್ ನಟನೆಯ ಪ್ರಮುಖ ಚಿತ್ರಗಳಲ್ಲಿ ರಾಜಕುಮಾರ ವಿಶಿಷ್ಟ ಸ್ಥಾನ ಹೊಂದಿದೆ. ಈ ಚಿತ್ರ ಕೇವಲ ಭಾರೀ ಯಶಸ್ಸು ಗಳಿಸಿದ ಚಿತ್ರವಲ್ಲ, ಅಭಿಮಾನಿಗಳಿಗೆ ಜೀವನದ ಪಾಠವನ್ನು ಕಲಿಸುವ ಸಿನಿಮಾ. ಇದರ ಮೂಲಕ ಅವರು ಪ್ರೇಕ್ಷಕರಿಗೆ ಕುಟುಂಬದ ಮಹತ್ವ, ಹಿರಿಯರ ಗೌರವ ಮತ್ತು ಜೀವನದಲ್ಲಿ ಶಿಷ್ಟಾಚಾರದ ಮಹತ್ವವನ್ನು ಸಾರಿದರು. ಇದೇ ಅಲ್ಲ, ಅವರು ತಮ್ಮ ಸಿನಿಮಾಗಳ ಮೂಲಕ ಪ್ರೇಕ್ಷಕರಿಗೆ ಸದಾ ಪಾಠ ಕಲಿಸುವ ಕಲಾವಿದನಾಗಿದ್ದರು. ಮಿಲನ, ಜಾಕಿ, ಪವರ್, ಯುವರತ್ನ ಮುಂತಾದ ಚಿತ್ರಗಳೆಲ್ಲವೂ ವಿಭಿನ್ನ ಪಾತ್ರಗಳಲ್ಲಿ ಪುನೀತ್ ಅವರ ಅತ್ಯುತ್ತಮ ನಟನೆಗೆ ಸಾಕ್ಷಿಯಾಗಿವೆ. 2021ರ ಅಕ್ಟೋಬರ್ 29 ಕನ್ನಡ ಚಿತ್ರರಂಗ ಹಾಗೂ ಅಭಿಮಾನಿಗಳಿಗೆ ಕಪ್ಪು ದಿನ. ನಮ್ಮ ಪವರ್ ಸ್ಟಾರ್ ನಮ್ಮನ್ನು ಅಗಲಿದರು. ಅವರ ನಿಧನದಿಂದ ಇಡೀ ದೇಶ ಕಂಗಾಲಾಯಿತು. ಆದರೆ ಅವರ ಆತ್ಮ ಸದಾ ನಮ್ಮೊಂದಿಗೆ ಇರುತ್ತದೆ. ಪುನೀತ್ ರಾಜ್ಕುಮಾರ್ ಅವರು ಕೇವಲ ನಟ ಮಾತ್ರವಲ್ಲ, ಸಮಾಜಮುಖಿ ವ್ಯಕ್ತಿಯಾಗಿದ್ದರು. ಶಿಕ್ಷಣಕ್ಕಾಗಿ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಶಕ್ತಿ ಯೋಜನೆಯ ಮೂಲಕ ಸಾವಿರಾರು ಮಕ್ಕಳ ಭವಿಷ್ಯ ಬೆಳಗಿಸಿದರು. ತಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರಂತೆ ಪುನೀತ್ ಸಹ ಕನ್ನಡ ಸಂಸ್ಕೃತಿಯ ಬೆಳವಣಿಗೆಗೆ ಪೂರಕವಾದ ಕಾರ್ಯಗಳನ್ನು ಮಾಡಿದರು. ಅವರು ತಮ್ಮ ಅಭಿಮಾನಿಗಳನ್ನು ಸಾಂಘಿಕ ಸೇವೆಗೆ ಪ್ರೇರೇಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಅನೇಕ ಬಡ ಮಕ್ಕಳಿಗೆ ಶಿಕ್ಷಣ, ಆಹಾರ ಮತ್ತು ಆಶ್ರಯ ನೀಡುವ ಹಲವಾರು ಯೋಜನೆಗಳಿಗೆ ಆರ್ಥಿಕ ನೆರವು ಒದಗಿಸಿದರು. ಪುನೀತ್ ರಾಜ್ಕುಮಾರ್ ತಮ್ಮ ಅಪೂರ್ವ ಪ್ರತಿಭೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಅಮೂಲ್ಯ ಕೊಡುಗೆಗಾಗಿ ಅನೇಕ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಅವರು ತಮ್ಮ ಚೈಲ್ಡ್ ಆಕ್ಟಿಂಗ್ ಮೂಲಕವೇ ಗಮನ ಸೆಳೆದವರು. ಬೆಟ್ಟದ ಹೂ ಚಿತ್ರಕ್ಕೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದದ್ದು ಅವರ ಬಾಲ್ಯದಲ್ಲಿಯೇ ದೊಡ್ಡ ಸಾಧನೆಯಾಗಿತ್ತು. ನಟನಾಗಿ ಬೆಳೆದ ನಂತರ ಮಿಲನ ಚಿತ್ರದಲ್ಲಿ ಅಗ್ರ ನಟನಾಗಿ ಪ್ರದರ್ಶನ ನೀಡಿದಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆದರು. ಇದರಿಂದ ಅವರು ಕೇವಲ ಅಪ್ಪನ ಹೆಸರಿನಲ್ಲಿ ಚಿತ್ರರಂಗಕ್ಕೆ ಬಂದವರಲ್ಲ, ತಮ್ಮದೇ ಆದ ಶ್ರೇಷ್ಠ ಅಭಿನಯದ ಗುರುತನ್ನು ಮೂಡಿಸಿದ ಕಲಾವಿದ ಎಂಬುದನ್ನು ಸಾಬೀತುಪಡಿಸಿದರು.
ವಂಶಿ, ರಾಜಕುಮಾರ, ಪವರ್, ಜಾಕಿ ಮುಂತಾದ ಚಿತ್ರಗಳಿಗೆ ಫಿಲ್ಮ್ಫೇರ್ ಪ್ರಶಸ್ತಿ, ಸುವರ್ಣ ಪ್ರಶಸ್ತಿ, ನಟರಾಜ ಪ್ರಶಸ್ತಿ ಮುಂತಾದವುಗಳ ಮೂಲಕ ಗೌರವಿಸಲ್ಪಟ್ಟರು. ಅವರ ಕೊನೆಯ ಚಿತ್ರ ಜೇಮ್ಸ್ ಮರಣೋತ್ತರವಾಗಿ ಭಾರೀ ಯಶಸ್ಸು ಕಂಡು ಅತಿದೊಡ್ಡ ಬ್ಲಾಕ್ಬಸ್ಟರ್ ಆಗಿ ದಾಖಲಾಗಿದ್ದು, ಕನ್ನಡ ಚಿತ್ರರಂಗದ ಚರಿತ್ರೆಯಲ್ಲೇ ನಂಬಲಾಗದ ದಾಖಲೆಗಳನ್ನು ಮುರಿದಿತು. ಅವರ ಅಗಲಿಕೆಯ ನಂತರ 2022ರಲ್ಲಿ ಕರ್ನಾಟಕ ಸರ್ಕಾರವು ಅವರನ್ನು ಕರ್ನಾಟಕ ರತ್ನ ಪ್ರಶಸ್ತಿಗೆ ಗೌರವಿಸಿ ರಾಜ್ಯದ ಅತಿ ದೊಡ್ಡ ಗೌರವವನ್ನು ನೀಡಿ ಪವರ್ ಸ್ಟಾರ್ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಸಿತು. ಅವರ PRK ಪ್ರೊಡಕ್ಷನ್ಸ್ ಮೂಲಕ ಹಿರಿಯ ನಿರ್ದೇಶಕರಿಗೆ ಮತ್ತು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಲು ಪ್ರಯತ್ನಿಸಿದರು. ಗಂಧದ ಗುಡಿ ಡಾಕ್ಯುಮೆಂಟರಿ ಮೂಲಕ ಅವರು ಕರ್ನಾಟಕದ ಪ್ರಕೃತಿಯ ಐಶ್ವರ್ಯವನ್ನು ಜನತೆಗೆ ತಲುಪಿಸಿದರು. ಅವರ ಕೊಡುಗೆ, ಅವರ ನೆನಪು, ಅವರ ಛಾಯೆ ಇವೆಲ್ಲವೂ ಕನ್ನಡ ಜನರ ಮನಸ್ಸಿನಲ್ಲಿ ಸದಾಕಾಲ ಜೀವಂತವಾಗಿರುತ್ತದೆ. ಅಪ್ಪು ಎಂದರೆ ಕೇವಲ ಒಬ್ಬ ನಟ ಅಲ್ಲ, ಒಂದು ಭಾವನೆ.